ವ್ಯಕ್ತಿಯೋರ್ವನಿಂದ ಗ್ರಾಮದ ರೈತರಿಗೆ ಅನ್ಯಾಯ. ಆತನ ವಿರುದ್ಧ ತಿರುಗಿ ಬಿದ್ದ ಇಡೀ ಗ್ರಾಮದ ರೈತರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕೆಂಚಪ್ಪನಹಳ್ಳಿ ಒಡ್ಡರಹಟ್ಟಿ ಗ್ರಾಮದಲ್ಲಿ ಕೆಎಚ್ ತಿಮ್ಮಯ್ಯ ಎಂಬಾತ ಗ್ರಾಮದ ಕೆಲ ರೈತರ ಜಮೀನುಗಳ ದಾಖಲೆಗಳನ್ನು ತಿರುಚಿ ಅಧಿಕಾರಿಗಳ ಮೂಲಕ ಖಾತೆ ಮಾಡಿಸಿಕೊಂಡಿದ್ದಾನೆ ಎಂದು ಗ್ರಾಮದ ರೈತರು ಆರೋಪ ಮಾಡುತ್ತಿದ್ದಾರೆ. ಹೌದು, ಕೆಂಚಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8/16 ಮತ್ತು ಸರ್ವೆ ನಂಬರ್ 11/4ರಲ್ಲಿರೋ ರೈತರ ಜಮೀನನ್ನ ನಿವೇಶನವನ್ನ ಅಕ್ರಮವಾಗಿ ತಿಮ್ಮಯ್ಯ ಎಂಬಾತ ಅಕ್ರಮವಾಗಿ ಖಾತೆ ಪಹಣಿ ಮಾಡಿಕೊಂಡಿದ್ದಾನೆ ಎಂಬ ಆರೋಪ ಮಾಡಲಾಗಿದೆ. ಇನ್ನು ಅಕ್ರಮವಾಗಿ ಜಮೀನನ್ನ ಖಾತೆ ಮಾಡಿಕೊಂಡಿರೋ ವ್ಯಕ್ತಿಯ ವಿರುದ್ಧ ಗ್ರಾಮದ ರೈತರು ದೂರನ್ನ ನೀಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿ ಸರ್ವೆ ಕಾರ್ಯವನ್ನ ಮಾಡಿದ್ರು. ಆದರೆ ಯಾವುದೇ ಕ್ರಮ ಆಗಿರಲಿಲ್ಲ. ಅದಾದ ಬಳಿಕ ತಿಮ್ಮಯ್ಯನ ಅಕ್ರಮದ ಬಗ್ಗೆ ಶಾಸಕ ಟಿಬಿ ಜಯಚಂದ್ರ ಅವರ ಗಮನಕ್ಕೂ ಕೂಡ ತರಲಾಗಿತ್ತು. ಹಾಗಿದ್ರೂ ಕೂಡ ಯಾವುದೇ ಕ್ರಮ ಆಗದೇ ಇರೋದ್ರಿಂದ ರೈತರ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಇದರಿಂದ ರೊಚ್ಚಿಗೆದ್ದ ರೈತರು ಶಿರಾ ತಹಸೀಲ್ದಾರ್ ಕಚೇರಿಗೆ ದೌಡಾಯಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರ್, ನಮ್ಮದು ಬುಕ್ಕಾಪಟ್ಟಣ ಹೋಬಳಿ, ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ, ಕೆಂಚಪ್ಪನಹಳ್ಳಿ ಒಡ್ಡರಹಟ್ಟಿ ಗ್ರಾಮ. ಯಾವ ಪಂಚಾಯತಿ? ನಾವು ದೊಡ್ಡಬಳ್ಳಾಪುರ ಗ್ರಾಮ ಪಂಚಾಯತಿ. ಏನು ಸಮಸ್ಯೆ ಏನಿತ್ತು? ನೀವು ತಾಲೂಕು ಆಫೀಸ್ ಹತ್ರ ಬಂದಿದ್ದೀರಾ? ಯಾವ ಕಾರಣಕ್ಕೆ ಬಂದಿದ್ದೀರಾ? ಏನು ಉದ್ದೇಶ? ಸರ್, ನಾವು ಬಂದಿರೋದು ಕಾರಣ ಉದ್ದೇಶ ಅಂದರೆ ಕೆಎಚ್ ತಿಮ್ಮಯ್ಯ ಸಣ್ಣ ಹುಲ್ಗಭವಿ ಅಂತಕ್ಕಂಥ ವ್ಯಕ್ತಿ, ಈತ ಸುಮಾರು 30-35 ವರ್ಷದಿಂದ ಪಂಚಾಯತಿ ಮೆಂಬರ್ ಆಗಿ, ಒಂದು ಬಾರಿ 5 ವರ್ಷ ಅಧ್ಯಕ್ಷ ಆಗಿ ಪಂಚಾಯತಿಲಿ ಕಾರ್ಯನಿರ್ವಹಿಸುತ್ತಾನೆ. ಈತ ಏನು ಮಾಡಿದ್ದಾನೆ ಅಂದರೆ 81-82ರಲ್ಲಿ ಜಯಚಂದ್ರ ಸಾಹೇಬರು ಸುಮಾರು 128 ಜನ ನಮ್ಮ ಗ್ರಾಮಕ್ಕೆ, ಇವರಿಗೆ ಮುದಿಗೆರೆಕಾಲ್ ಸರ್ವೆ ನಂಬರ್ 12ರಲ್ಲಿ ಇವರಿಗೆ ಸಾಗುವಳಿ ಕೊಡಿಸಿರ್ತಾರೆ. ಏನು ಬಡ ಕುಟುಂಬಗಳು ಜೀವನ ಮಾಡ್ಕೊಂಡು ಹೋಗಿ ಉಳುಮೆ ಮಾಡ್ಕೊಂಡು ನಿಮ್ಮ ಜೀವನ ನಡೆಸ್ಕೊಂಡು ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಅವ್ರು ಮಾಡಿಕೊಟ್ಟಿರ್ತಾರೆ. ಮಾಡಿಕೊಟ್ಟಾಗ ಈತ ಏನು ಮಾಡ್ದ, ಪಂಚಾಯತಿ ಮೆಂಬರು ಈ ಜನಗಳು ಏನು ಮಾಡ್ತೀವ್ರು, ನಮ್ಮವರಲ್ಲ, ಬೇರೆ ಕಡೆ ಹೋಗಿ ಜೀವನ ಮಾಡ್ಕೋಂಥ ಜನಗಳು. ಇವರು ಬೇರೆ ಕಡೆ ಹೋಗಬೇಕು, ದುಡಿಬೇಕು, ಮತ್ತು ಹಬ್ಬದ ಟೈಮ್ ಬಂದು ಇಲ್ಲಿ ಹಬ್ಬ ಮಾಡ್ಕೊಬೇಕು, ಮತ್ತು ಇಲ್ಲಿಂದ ಮತ್ತೆ ಹೊರಟೋಗ್ಬೇಕು ಅವರು. ಯಾಕಂದರೆ ಈಗೇನೋ ಪರವಾಗಿಲ್ಲ, ಅನುಕೂಲ ಆಗಿದ್ದಾರೆ. ಆವಾಗ ತುಂಬ ಕಡು ಬಡತನ ಇದ್ದಿದ್ದು ಈ ಜಮೀನುಗಳಿಂದ ಅನುಕೂಲ ಆಗುತ್ತೆ. ಸೊ ಈತಗ ಏನಾಯಿತು, ಈತ ಏನು ಮಾಡ್ದ, ಇದನ್ನೆಲ್ಲ ನೋಡ್ಕೊಂಡಿದ್ದ. ಈ ಸಾಗುವಳಿ ಕೊಟ್ಟಿದ್ದು ಮೇಕೆರಳ್ಳಿ ಸ್ಕೂಲ್ನಲ್ಲಿ ಕೆಲವೊಂದು ಸಾಗುವಳಿ ಫಲಾನುಭವಿ ಸಿಕ್ತು, ಮತ್ತು ಕತ್ಲಾಗ್ಬಿಡ್ತು. ಆ ಟೈಮಲ್ಲಿ ಏನು ಮಾಡಿದ್ರು, ಊರಿನ ಮುಖಂಡರು ಯಾರು ಇರ್ತಾರೆ ಅವ್ರಿಗೆ ಏನು ಮಾಡಿದ್ರು, ತಗೊಳ್ಳೋ ಕೊಡು ತಿಮ್ಮಯ್ಯ ಅಂತ ಕೊಟ್ಟರು. ಇವನೇನು ಮಾಡ್ದ, ಇವನು ತೊಗೊಂಬಂದು ಇಟ್ಕೊಂಡು ಇವನ ಹೆಸರಿಗೆ ಯಾವ ಹೋಲಿಕೆ ಆಗ್ತಾವು ಅಂಥವನೇನು ಮಾಡ್ದ, ಇವನ ಕುಟುಂಬದಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಂಬರ್ತಾನೆ, ಸುಳ್ಳು ವಂಶವೃಕ್ಷ ಸೃಷ್ಟಿಸ್ತಾನೆ, ಕರ್ಕೊಂಬಂದು ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿಸ್ಕೊತಾನೆ. ರಿಜಿಸ್ಟರ್ ಮಾಡಿಸ್ತದೋ ತನಂತರ ಇದನ್ನು ಖಾತೆ ಮಾಡಿಸ್ಕೊತಾನೆ. ಮಾಡಿಸ್ಕೊಂಡು ಈ ಕೆಲಸ ಯಾವಲಿಂದ ಮಾಡಿರೋದು, 2015ರಿಂದ ಸತತವಾಗಿ ಸುಮಾರು ಒಂದು 7 ವರ್ಷ, 2022ವರೆಗೂ ಇದೇ ಕೆಲಸ ಮಾಡಿದ್ದಾನೆ. ನನ್ನ ಹೆಸರು ತಿಮ್ಮರಾಜು ಅಂತ ಸರ್. ನಮ್ಮೂರು ಇವಾಗ ಅಮಾಯಕರು ಇಲ್ಲಿ ಇರೋರೆಲ್ಲ ಅಮಾಯಕರಿಗೆ ಅವನೇನು ಮಾಡ್ಬಿಟ್ಟ, ಮನೆ ಕಟ್ಕೊಂಬಕ್ಕೆ ಜಾಗ ಇರಲಿಲ್ಲ, ಎಲ್ಲೂ ನಿವೇಶನ ಇರಲಿಲ್ಲ. ನಿವೇಶನ ಇಲ್ದಾಗ ಅವನೇನು ಮಾಡ್ಬಿಟ್ಟ, ನಾನು ನಿವೇಶನ ಕೊಡ್ತೀನಿ ನಿಮಗೆ, ಮನೆ ಕಟ್ಕೊಳ್ರಿ ಅಂತ ಹೇಳ್ದ. ಆ ಜಮೀನು ಏನು ಮಾಡ್ಬಿಟ್ಟು ನಮ್ಮ ಅಂಬೇಡ್ಕರ್ ನಿಗಮದಿಂದ 8 ಹೆಸರಿಗೆ ಪಡೆದಿರೋದು, ಹನುಮಕ್ಕ ಕೆಎಚ್ ತಿಮ್ಮಯ್ಯ ಅಂತ. ನನಗೆ ಇಲ್ಲಿ ಮುದಿಗೆರೆ ಕಾವಲಲ್ಲೇ ಒಂದು ಜಮೀನಾಗಿದೆ, ಮತ್ತು ಅವರ ಅಪ್ಪ ತಾಯಿ ಹೆಸರಿಗೂ ಜಮೀನಿದೆ, ಮತ್ತು ಚಿಕ್ಕಳ್ಳಿ ಸರ್ವೆ ನಂಬರಲ್ಲೂ ಜಮೀನಿದೆ. ಆದರೂ ನನಗೆಲ್ಲೂ ಒಂದು ಕುಂಟೆನೂ ಜಮೀನಿಲ್ಲ ಅಂತ ನಮ್ಮ ನಿಗಮಕ್ಕೆ ಸುಳ್ಳು ಮಾಹಿತಿ ನೀಡಿ. ಯಾವುದು ನಿಗಮ? ಯಾವುದು? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 1997ರಲ್ಲಿ ಇವನಿಗೆ 3 ಎಕರೆ 20 ಗುಂಟೆ, ಮತ್ತು ಹನುಮಕ್ಕನಿಗೆ ಹೆಂಡ್ತಿಗೆ 3 ಎಕರೆ ಜಮೀನು ಅಲ್ಲಿ ಮಂಜೂರಾಗಿದೆ. ಇಲ್ಲಿ ಅವ್ರನ್ನ ಹೆಂಡ್ತಿ ಪಕ್ಕದಲ್ಲಿ ಬೇರೆಯವ್ರನ್ನ ಯಾರೋ ನಿಲ್ಲಿಸ್ಬಿಟ್ಟು ಇವರೇ ಗಂಡ ಅಂತ, ಇವರು ಒಂದು ಕುಟುಂಬದಾದರೆ ನಿಗಮದಲ್ಲಿ ಒಂದು ಕುಟುಂಬಕ್ಕೆ ಫಲಾನುಭವಿಗೆ ಒಬ್ಬರಿಗೆ ಕೊಡೋದು. ಅದನ್ನು ಅವನು ಅಂದಾಜಿನಲ್ಲಿ ಇಟ್ಕೊಬಿಟ್ಟು ಬೇರೆ ಕುಟುಂಬ ಅಂತ ತೋರಿಸ್ಬಿಟ್ಟು ಅಲ್ಲಿ PH ಅನ್ನೋದು ತಿದ್ದುಬಿಟ್ಟು ಬರೀ ತಿಮ್ಮಯ್ಯ ಅಂತ ತೋರಿಸಿ, ಹನುಮಕ್ಕನ ಗಂಡನ ಹೆಸರು ತಿಮ್ಮಯ್ಯ ಅಂತ ತೋರಿಸಿ ಫೋಟೋ ಬೇರೆ ಇದು ಮಾಡಿ ಅದನ್ನು ಕೊಟ್ಟು ಇವಾಗ ಇವ್ರಿಗೆಲ್ಲ ನಿವೇಶನ ಕೊಟ್ಬಿಟ್ಟು ಯಾರಿಗೂ ಅವ್ರ ಹೆಸರಿಗೆ ನಿವೇಶನ ಮಾಡಿಕೊಟ್ಟಿಲ್ಲ. ಇವಾಗ ನಾನು ಇವರೆಲ್ಲ ಮನೆಗಳು ಕಟ್ಕೊಂಡವ್ರೆ, ಮನೆ ಕಟ್ಟಿದ್ರು ನಾನು ಮನೆ ಕಟ್ಬಿಟ್ಟು ಎಲ್ಲರಿಗೂ ಬಾಡಿಗೆ ಕೊಟ್ಟಿದ್ದೀನಿ.
ಮಾಡ್ಕೊಡು ಅಂತ ಹೋದ್ರೆ ಇವಾಗ ನಾನು ಮನೆ ಕಟ್ಟಿದ್ರೆ ನಾನು ಮನೆ ಕಟ್ಟಿರೋವೆಲ್ಲ ಬಾಡಿಗೆ ಕೊಟ್ಟಿದ್ದೀನಿ. ಅಕ್ಪತ್ರ ಕೊಟ್ಬಿಡವ್ರೆ ನೋಡಿ, ಕತ್ಕಾಲ ಅಕ್ಪತ್ರ ಕೊಟ್ಟವ್ರೆ. ಅಕ್ಪತ್ರ ಇವನ್ನ ಇದು ಮಾಡಿ ಈ ಅಕ್ಪತ್ರಗಳನ್ನ ಇದು ಮಾಡಿ ಇವಾಗ ಬಾ ನೋಡಪ್ಪ ಅಕ್ಪತ್ರ ಮೇಲೆ ನಿಮಗೆ ನಾನು ಒಂದು ಸೈಟ್ ಮಾಡ್ಕೊಡ್ತೀನಿ, ಇವಾಗ ನಿವೇಶನ ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲಪ್ಪ ನನ್ನ ಹೆಸರಾಗಿದೆ ಜಮೀನು, ಇದು ನಾನು ಮಾಡ್ಕೊಡಲ್ಲ, ನನಗೆ ಇವಾಗ 5 ಲಕ್ಷ ದುಡ್ಡು ಕೊಟ್ಟರೆ ಮಾಡ್ಕೊಡ್ತೀನಿ, ಇಲ್ಲಾಂದರೆ ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ನಿಮಗೇನು ನಾನು ದುಡ್ಡು ಕೊಟ್ಟಿದ್ದೀನಿ ಅಂದರೆ ಏನು ಆಧಾರ ಇದೆ ನಿಮಗೆ? ನಾನೇ ಮನೆ ಕೊಟ್ಟಿರೋದು ಅಂತ ಇದು ಮಾಡ್ಯಾರೆ. ಆಮೇಲೆ ಇನ್ನೊಂದು ಇದು ಮಾಡ್ಯಾರೆ ಅವರು, ರಿಜಿಸ್ಟರ್ ಮಾಡ್ಯಾರೆ, ತಾತ್ಕಾಲಿಕ ಸ್ವಾಧೀನರಹಿತ ನೋಂದಣಿ ಕರಾರು ಪತ್ರ ಅಂತ. ಇವ್ರಿಗೆ ಪಾಪ ಓದೋಕ್ಕೂ ಬರೆಯೋಕ್ಕೂ ಬರಲ್ಲ. ಈ ಅಮಾಯಕರಿಗೆ ಈ ಥರ ಮೋಸ ಮಾಡಿ ಊರಲ್ಲೆಲ್ಲ ಜಗಳ ತಂದಿಕ್ಕೋದು. ಇವಾಗ ಪ್ರತಿಯೊಂದು ಏನೇ ವಿಚಾರ ಆಗಲಿ, ಮೊನ್ನೆ ದೇವ್ರ ವಿಚಾರ ನಡೀತು, ಆ ವಿಚಾರದಲ್ಲೂ ಗಲಾಟೆ ಊರಲ್ಲಿ. ಒಟ್ಟಲ್ಲಿ ಅವನಿಗೆ ವಿರುದ್ಧ ಯಾರು ಹೋಗ್ಬಾರ್ದು. ಹೋಗಿರೆ ಇವಾಗ ಹೋಗಿ ಕಂಪ್ಲೇಂಟ್ ಮಾಡೋದು. ಜಯಚಂದ್ರ ಪಾಪ ಅವ್ರು ಏನೂ ಮಾಡಿಲ್ಲ. ಜಯಚಂದ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇವನು ಅಧಿಕಾರಿಗಳ ಹತ್ರ ಜಯಚಂದ್ರ ಹೆಸರು ಹೇಳ್ಕೊಂಡು ಇವನು ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಅವ್ರ ಹೆಸರು ದುರ್ಬಳಕೆ ಮಾಡ್ಕೊತಾ ಇದ್ದಾನೆ. ಇವ್ರು ಸಾಗುವಳಿ ಕೊಟ್ಟಿರೋದು ಒಂದೂ ಕೊಟ್ಟಿಲ್ಲ. ಜಯಚಂದ್ರ ಅಮಾಯಕರು ಕೊಟ್ಟಿರೋ ಸಾಗುವಳಿ ಅಂತ ಕೊಟ್ಟಿದ್ರೆ ಯಾರಿಗೂ ಬಡವ್ರು ಕೊಟ್ಟಿಲ್ಲ. MLA ಅವರಿಗೆ ಅವಾಗ ಪಾಪ ಹತ್ತಿರವಾಗಿದ್ರು ಅಂತ ನಿನ್ನೆ ಹೇಳಿರೋ ಜಯಚಂದ್ರ ಸಾಹೇಬರು MLA ಏನಿಲ್ಲ, ನೀವು ಹೋಗಿ ಸ್ಪಾಟ್ ಮಾಜರ್ ಮಾಡಿರಿ, ಏನೇ ಅಲ್ಲೇನಲ್ಲ ಲೋಪದೋಷ ಕಂಡ್ರೆ ಅವ್ರ ವಿರುದ್ಧ ನೀವು ಕ್ರಮ ತಗೊಳ್ರಿ ಅಂತ ಹೇಳಿದ್ದಾರೆ. ನಿನ್ನೆ ಜಯಚಂದ್ರ ಅವ್ರಿಗೆ ಒಂದು ಮನವಿ ಸಲ್ಲಿಸಿದೀವಿ ನಿನ್ನೆ. ಯಾವ ಥರ ಸಲ್ಲಿಸಿದ್ದೀರಾ? ಈ ಥರ ಸರ್, ನೀವು ಸಾಗುವಳಿ ಕೊಟ್ಟಿದ್ದೀರಾ 82-83ರಲ್ಲಿ. ಈ ಸಾಗುವಳಿಗಳು ಕೊಡ್ದ ಹಿಂಗೆ ಇವರೇ ಇಕ್ಕೊಂಡು ಅವ್ರಿಗೆ ಇಷ್ಟ ಬಂದವರಿಗೆ ಯಾವ ಹೆಸರು ಲಗತ್ತಾಗುತ್ತೋ ಆ ಹೆಸರು ಲಗತ್ತಾಗದಂಗೆ ನೀವು ಅವನ್ನ ಚೇಂಜ್ ಮಾಡ್ಕೊಂಡು ವಿಭಾಗ ಮಾಡ್ಕೊಂಡು ಮಕ್ಕಳ ಹೆಸರಿಗೆ ಮಾಡ್ಯಾನ ಸರ್. ಇವ್ರಿಗೆ ಯಾರು ಅಮಾಯಕರು ಸಿಕ್ಕಿಲ್ಲ. ಅನುಭವದಲ್ಲಿ ಇವರೇ ಇದ್ದಾರೆ. ಎಷ್ಟು ನಿವೇಶನ ಆ ಥರ ಆಗಿದೆ? 9 ಸಾಗುವಳಿಗಳು ಆ ಥರ ಮಾಡಿದ್ದಾರೆ. ಇನ್ನು ಕೂಡ್ಲೆ ತಿಮ್ಮಯ್ಯ ಎಂಬಾತ ಮಾಡಿಕೊಂಡಿರೋ ಅಕ್ರಮ ಖಾತೆಯನ್ನ ರದ್ದು ಮಾಡಿ ಒತ್ತುವರಿ ತೆರವು ಮಾಡಿ ಸ್ವಾಧೀನ ಪಡಿಸಿಕೊಂಡಿದ್ದ ಹಲವು ಎಕರೆ ಜಮೀನನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿ ಕಾರ್ಯಾಚರಣೆಯನ್ನ ಮಾಡಿ ಗ್ರಾಮಸ್ಥರಿಗೆ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ದಿನೇ ದಿನೇ ಗ್ರಾಮದ ರೈತರ ಆಕ್ರೋಶದ ಕಿಚ್ಚು ಹೆಚ್ಚಾಗಿದ್ದು, ಇನ್ನಾದ್ರೂ ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕೂಡ್ಲೆ ಅಕ್ರಮ ಖಾತೆಯನ್ನ ರದ್ದು ಮಾಡಿ ರೈತರಿಗೆ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.